ನೋಡಿ ಫ್ರೆಂಡ್ಸ್, ಗಣೇಶನ್ ಪ್ರಿಯವಾದ ಮೋತಿಚೂರ್ ಲಡ್ಡು ರೆಡಿ ಆಗಿದೆ. ಈಗ ದೇವ್ರ ನೈವೇದ್ಯಕ್ಕೆ ಮಾಡೋಣ. ನೋಡಿ, ಒಂದೆರಡು ಲೋಟ ಸಕ್ಕರೆಗೆ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ತಿರುಗಿಸ್ಕೊತಾ ಇದ್ದೀವಿ. ಸ್ವಲ್ಪ ಎಳೆ ಪಾಕ ಬರಬೇಕು, ಅಂಟು ಪಾಕ ಬರೋದು ಬೇಡ, ಒಂದು ಎಳೆಯಾಗಿ ಬಂದರೆ ಸಾಕು. ಸ್ವಲ್ಪ ಒಂದು 10ರಿಂದ 15 ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ಟು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಸಕ್ಕರೆ ಜೊತೆ. ಇನ್ನು ಯಾವ ಥರ ಸ್ವೀಟ್ ಮಾಡಿದ್ರೆ ಆಗುತ್ತೆ. ಬೌಲ್ಗೆ ಒಂಚೂರು ಕಡಲೆ ಹಿಟ್ಟು ಹಾಕಿದ್ದೀನಿ, ಒಂದು ದೊಡ್ಡ ಬೌಲ್ ಅಷ್ಟು. ಸ್ವಲ್ಪನೇ ಮಾಡೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಜ್ಜಿ ಹಿಟ್ಟಿಗಿಂತ ತೆಳ್ಳೆ ಕಲಿಸ್ಕೊಬೇಕು. ಸಾಲ್ಟು ಏನು ಹಾಕೋದು ಬೇಡ, ಸ್ವೀಟ್ ಮಾಡೋದ್ರಿಂದ ಇನ್ನೂ ತೆಳ್ಳೆ ಕಲಿಸ್ಕೊಬೇಕು. ಈಗ ಪಾಕ ಬಂದಿದೆ, ಅದಕ್ಕೆ ನಾನು ಪೌಡ್ರ್ ಮಾಡಿರೋ ಏಲಕ್ಕಿ ಸಕ್ಕರೆನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಇರಬೇಕು, ತೆಳ್ಳಗಿರಬೇಕು. ಬಜ್ಜಿ ಹಿಟ್ಟಿಗಿಂತ ತೆಳ್ಳೆ, ಹಿಂಗೆ ಫ್ಲೋ ಇಲ್ಲ, ದೋಸೆ ಹಿಟ್ಟು ಬರುತ್ತಲ್ಲ ಅದಕ್ಕಿರಬೇಕು. ಈಗ ಎಣ್ಣೆ ಕಾಯ್ತಾ ಇದೆ, ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಬೂಂದಿ ಮಾಡೋಕ್ಕೆ ಈ ಥರದ್ದು ಮನೇಲಿ ಯಾವ ಥರ ಆದರೂ ಜಾಲ್ರಿ, ತೂತು ಜಾಲ್ರಿ ಇರಬೇಕು. ನಮ್ಮ ಮನೇಲಿ ಇದಿದೆ, ಇನ್ನೊಂದು ಇದೆ ದೊಡ್ಡದು, ಅದು ತುಂಬ ದೊಡ್ಡದು, ಇದು ಸಣ್ಣ ಇದೆ. ಈಗ ಮಾಡೋಣ. ಈಗ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಬಬಲ್ಸ್ ಬಿಡಬೇಕು. ಬಬಲ್ಸ್ ಬಂದರೆ ಚೆನ್ನಾಗಿರುತ್ತೆ. ಈ ಥರ ಆಗಿದೆ. ಇದು ಜಾಸ್ತಿ ಏನು ಫ್ರೈ ಮಾಡೋ ನೆಸೆಸಿಟಿ ಇರಲ್ಲ, ಬೇಗ ಎತ್ಕೊಂಡ್ಬಿಡಿ. ಬೇಗ ಎತ್ಕೊಳ್ಳೋಣ, ಒಂದು 5 ಸೆಕೆಂಡ್ಗೆ ಅಷ್ಟೇ, ಬೇಗ ಆಗೋಗುತ್ತೆ. ಖಾರ ಬೂಂದಿಗೆಲ್ಲ ಮಾಡ್ತೀವಲ್ಲ, ಹಂಗೇನು ಆ ಥರ ಅದೇನು ಬೇಡ. ಈಗ ನೋಡಿ, ಸ್ವಲ್ಪ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ತುಂಬ ಫ್ರೈ ಆಗಕ್ಕೆ ಬಿಡಬಾರ್ದು, ಕ್ರಿಸ್ಪಿ ಆಗಕ್ಕೆ ಬಿಡಬಾರ್ದು. ಈಗ ಎತ್ತೋಣ. ಇಟ್ಬಿಟ್ಟು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳಿ, ಆರಬೇಕಿದು. ಈಗ ಇನ್ನೊಂದು ಸರಿ ಹಾಕೋಣ. ಬಬಲ್ಸು ಚೆನ್ನಾಗಿ ಬರುತ್ತೆ. ಬಿಸಿ ಆಗುತ್ತೆ, ಹುಷಾರಾಗಿ ನೋಡ್ಕೊಂಡು ಮಾಡಿ, ಕೈ ಸುಡುತ್ತೆ. ಇದರಲ್ಲಿ ಬೂಂದಿ ಕಾಳು ಬೇಯ್ತಾ ಇದೆ, ಇಲ್ಲಿ ಪಾಕ ಕುದೀತಾ ಇತ್ತು. ಚಿಟಿಕೆ ಆರೆಂಜ್ ಕಲರ್ ಹಾಕೋಣ, ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಹಾಕ್ತೀನಿ, ಫುಡ್ ಕಲರ್. ಈಗ ನೋಡಿ, ಈಗ ಬೂಂದಿ ಕಾಳು ಹಿಂಗೆ ಆಡಿಸ್ತಾ ಇದ್ರೆ ನೀಟಾಗಿ ಬಬಲ್ಸ್ ರೌಂಡ್ ಚೆನ್ನಾಗಿ ಬರುತ್ತೆ. ಇನ್ನೊಂದೇನೋ ಸಣ್ಣ ತೂತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಒಂದು ಲೆವೆಲಲ್ಲಿದೆ ಅಷ್ಟೇ. ಇದು ರೆಡಿ ಇದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಬೂಂದಿ ಕಾಳು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿ ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲನೂ ಸಣ್ಣ ಪೀಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದರೊಳಗೆ ಹಾಕ್ಕೊಳ್ಳೋಣ. ಈ ತುಪ್ಪ ಕಾದಿದೆ. ಇದಕ್ಕೆ ಡ್ರೈ ಫ್ರೂಟ್ಸು ನಿಮ್ಗೇನು ಬೇಕೋ, ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಎಲ್ಲ ಹಾಕ್ಕೊಬೋದು. ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಪಾಕಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆ ತುಪ್ಪದಲ್ಲಿ ಫ್ರೈ ಮಾಡಿರೋ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಪಾಕಕ್ಕೆ ರೆಡಿ ಇದೆಯಲ್ಲ, ಇದಕ್ಕೆ ಹಾಕಿ ಸುಟ್ಕೊಳ್ಳೋಣ. ಈಗ ಇದು ರೆಡಿ ಇದೆ. ಅಂದರೆ ಫುಲ್ ಬಿಸಿ ಇರಬಾರ್ದು, ಎರಡೂ ಆರಬೇಕು. ಆರಿದ್ಮೇಲೆ ಇದು ಚೆನ್ನಾಗಿ ಇದ್ರೊಳಗೆ ಹೀರ್ಕೊಳ್ಳುತ್ತೆ ಸಕ್ಕರೆ ಪಾಕ. ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಒಂದು 10 ನಿಮಿಷ, 1/4 ಗಂಟೆ ಬಿಟ್ಬಿಡ್ಬೇಕು. ಅದು ಪಾಕಕ್ಕೆಲ್ಲ ಚೆನ್ನಾಗಿ ಹೀರ್ಕೊಬೇಕು, ಆ ಬೂಂದಿ ಕಾಳೆಲ್ಲ. ಆಮೇಲೆ ಉಂಡೆ ಕಟ್ಟಕ್ಕೆ ರೆಡಿ ಆಗುತ್ತೆ. ಈಗ ಇದು ಕಾಳು ಥರ ಇದೆ, ಈ ಉಂಡೆ ಕಟ್ಟಕ್ಕೆ ಆಗಲ್ಲ. ಅದಕ್ಕೆ ಒಂದು ಐಡಿಯಾ ಮಾಡೋಣ, ರುಬ್ಕೊಂಬರೋಣ. ಸ್ವಲ್ಪ ತರಿಯಾಗಿ ರುಬ್ಕೊಂಬಂದರೆ ಚೆನ್ನಾಗಿರುತ್ತೆ. ಅದು ಸ್ಟಾರ್ಟಿಂಗು ಏನಂದರೆ ಡ್ರೈ ಆಗಿರುತ್ತೆ, ನೋಡೋಕ್ಕೆ ಪಾಕ ಥರ ಅನಿಸ್ಬೋದು ನಿಮಗೆ ನೋಡ್ತಾ ಇದ್ದರೆ. ಒಂದು 2 ಅವರ್ಸ್ ಬಿಟ್ಟರೆ ಮಾತ್ರ ಡ್ರೈ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಅದು ಸ್ವಲ್ಪ ಮಿಕ್ಸಿಲಿ ತರಿಯಾಗಿ ಮೋತಿಚೂರ್ ಲಾಡು ಥರನೇ ಚೆನ್ನಾಗಿದೆ. ಅದು ದಪ್ಪ ಅನಿಸುತ್ತೆ, ತೂತು ಬಟ್ಲು ದಪ್ಪ ಇರುತ್ತಲ್ವಾ, ದಪ್ಪ ಇದೆ. ಇದನ್ನು ಚೆನ್ನಾಗಿ ಲಡ್ಡು ಮಾಡ್ಕೊಳ್ಳೋಣ. ಹಿಂಗೆ ಉಂಡೆ ನೋಡಿ, ಇದು ಚೆನ್ನಾಗಿ ಬರ್ತಾ ಇದೆ. ಆವಾಗೆ ಮಾಡಿದಾಗ ಅದು ಚೆನ್ನಾಗಿ ಬರಲಿಲ್ಲ, ಅದಕ್ಕಾಗಿ ಸ್ವಲ್ಪ ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದು. ನೋಡಿ, ದಪ್ಪ ಇದ್ದಾಗ ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನಬೇಕು ಅಂತಲೂ ಅನಿಸಲ್ಲ. ಅದಕ್ಕಾಗಿ ದಪ್ಪಗೆ ಚೆನ್ನಾಗಿರುತ್ತೆ. ಗಣೇಶನಿಗೆ ಫೇವ್ರೆಟ್ಟು ಲಡ್ಡು ಅಂದರೆ ಗಣೇಶನಿಗೆ ತುಂಬ ಇಷ್ಟ. ಅದ್ರ ಜೊತೆ ಮೋದಕ, ಚಕ್ಲಿ, ಕಡುಬು ಎಲ್ಲ ಮಾಡ್ತಾರೆ. ನಾನು ಗಣೇಶ ಹಬ್ಬದ ಸ್ಪೆಷಲಾಗಿ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸುಮಾ ಕಿಚನ್ ಬ್ಲಾಗ್ಸ್ ನೋಡಿ. ಇನ್ನೂ ಬರ್ತಾ ನಾಟಿ ಸ್ಟೈಲಲ್ಲಿ ನಿಮಗೆ ಪ್ರತಿಯೊಂದು ಹಳ್ಳಿ ಅಡುಗೆಗಳು ಹೇಳ್ಕೊಡ್ತೀನಿ. ಅಜ್ಜಿ ಕಾಲದ ಅಡುಗೆಗಳೆಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಗಣೇಶಂಗೆ ಪ್ರಿಯವಾದ ಮೋತಿಚೂರ್ ಲಡ್ಡು ರೆಡಿ ಆಗಿದೆ. ಈಗ ಲಾಡು ಮಾಡೋದು ನೋಡಿದ್ರಿ, ಈಗ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಬೌಲು ಹುರ್ಗಡ್ಲೆನ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡು 1 ಬೌಲ್ ಹಾಕಿದ್ದೀನಿ. ಇದಕ್ಕೆ 3 ಬೌಲು 3.25 ಬೌಲು ಅಕ್ಕಿ ಹಸಿಟ್ಟು ಹಾಕೋಣ. ಎಳ್ಳು ಹಾಕೋಣ, ಸ್ವಲ್ಪ ಎಳ್ಳು, ಸ್ವಲ್ಪ 1-2 ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು, ಜೀರಿಗೆ 1-2 ಸ್ಪೂನ್ ಜೀರಿಗೆ. ಇವೆಲ್ಲ ಹಾಕ್ಕೊಂಡು ಸಾಫ್ಟಾಗಿ ಚಕ್ಲಿ ಸಾಫ್ಟಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಮುದ್ದಾಗಿ ಮೃದುವಾಗಿ ಬರುತ್ತೆ, ಗಟ್ಟಿ ಬರಲ್ಲ. ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು. ಸೋಡಾ ಗೀಡ ಏನೂ ಹಾಕೋಂಗಿಲ್ಲ, ನೀಟಾಗೆ ಬರುತ್ತೆ ಚಕ್ಲಿ. ಸೋಡಾ ಹಾಕಿದ್ರೆ ಎಣ್ಣೆ ಕುಡಿಯುತ್ತೆ, ಇದು ಎಣ್ಣೆ ಕುಡಿಯೋಲ್ಲ, ಚೆನ್ನಾಗಿ ಬರುತ್ತೆ. ಸಿಂಪಲ್ಸಾಗಿ ಚಕ್ಲಿ. ಪಕ್ಕದಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದೆ, ಅದೊಂದು 3 ಸ್ಪೂನು, ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಅದಕ್ಕೋಸ್ಕರ ಕೆಲವ್ರು ದಾಲ್ಡ ಎಲ್ಲ ಯೂಸ್ ಮಾಡ್ತಾರೆ, ನಾನು ದಾಲ್ಡ ಯೂಸ್ ಮಾಡಿಲ್ಲ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟಾಗ ಅದು ಇಂಟೆ ಆಗಬೇಕು. ಹಿಂಗೆ ಕೈ ಮಿದ್ದಿದ್ರೆ ಹಂಗೆ ಇಂಟೆ ಆಗಬೇಕು, ಆವಾಗ ಸರಿ ಇದೆ ಹಿಟ್ಟು ಅಂತ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಬರಲಿಲ್ಲ ಅಂದರೆ. ಈಗ ನೀರು ಹಾಕಿ ಕಲಸೋಣ. ಚಪಾತಿ ಹಿಟ್ಟು ಅದಕ್ಕೆ ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗೆ ಕಲಿಸ್ಬೇಕು. ಚಪಾತಿ ಥರನೇ ಸಾಫ್ಟಾಗೆ ಕಲಸಿ. ಕೆಲವ್ರು ಬಿಸಿನೀರು ಆ್ಯಡ್ ಮಾಡ್ತಾರೆ, ನಾನು ಬಿಸಿನೀರಿಲ್ಲ, ತಣ್ಣೀರು ಆ್ಯಡ್ ಮಾಡ್ಕೊಂಡಿರೋದು. ನೋಡಿ, ಅದಕ್ಕೆ ಬರಬೇಕು, ಸಾಫ್ಟಾಗಿರಬೇಕು. ಈಗ ಬಾಣಲಿ ಕಾಯೋಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಈಗ ಚಕ್ಲಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಚಕ್ಲಿ ಒಳಗೆ ಸುತ್ತ ಎಣ್ಣೆ ಸವರ್ಕೊಳ್ಳಿ. ಅದು ಉಂಡೆ ಮಾಡ್ಕೊಂಡು ಆ ಬೌಲ್ಗೆ ಏನು ಸೆಟ್ ಆಗುತ್ತೆ ಹಂಗೆ ತುಂಬಿಸ್ಕೊಳ್ಳಿ. ಚಕ್ಲಿನ ನೀಟಾಗಿ ಬರುತ್ತೆ, ಒಂಚೂರು ಕಟ್ಟಾಗಲ್ಲ. ಅಷ್ಟು ಚೆನ್ನಾಗಿ ಹದ ಮಾಡಿಕೊಂಡ್ರೆ ಹಿಟ್ಟನ್ನ ಸ್ವಲ್ಪ ಸಹ ಕಟ್ಟಾಗಲ್ಲ. ನೋಡಿ ಮಾಡ್ತೀನಿ ಈಗ. ಈ ಥರದ್ದಿಲ್ಲ ಅಂದರೆ ಪ್ರೆಸ್ಸಿಂಗ್ ಈಗ ಹೊಸ್ದಾಗಿ ಎಷ್ಟೊಂದು ಥರ ಬಿಟ್ಟಿದ್ದಾರೆ ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ, ಒಂಚೂರು ಕಟ್ಟಾಗೋದಿಲ್ಲ, ಸಖತ್ತಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಗಣೇಶನ ಪ್ರಿಯವಾದ ಚಕ್ಲಿ ಹಬ್ಬಕ್ಕೆ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಒಂಚೂರು ಕಟ್ಟಾಗಲಿಲ್ಲ. ಎಷ್ಟು ಎಣ್ಣೆ ಕಾದಿದೆಯಲ್ಲ, ಎಣ್ಣೆಗೆ ಹಾಕೋಣ ಬನ್ನಿ. ಎಣ್ಣೆಯಲ್ಲಿ ನೀಟಾಗೆ ಹಾಕಿದ ತಕ್ಷಣ ಕದಲಾಕಬಾರ್ದು, ಸ್ವಲ್ಪ ಬೇಯಕ್ಕೆ ಬಿಡಿ ಅದನ್ನು. ಆಮೇಲೆ ತಿರುಗಿಸೋಣ, ನೀಟಾಗಿ ತಿರುಗಿಸ್ಕೊಬೇಕು. ಇಮಿಡಿಯೇಟ್ ಕದಲಿಸ್ಬಾರ್ದು ನೋಡಿ, ಹಂಗೆ ಇಮಿಡಿಯೇಟ್ ಕದಲಿಸ್ಬಾರ್ದು. ಒಂದು ಬ್ರೌನಾಗಿ ಬರೋ ಅಷ್ಟು ನೀಟಾಗಿ ಮೀಡಿಯಮ್ ಉರಿಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಉರಿಲೇ ಬೇಯಿಸ್ಕೊಂಡು ಅದು ಬೆಂದಿದೆ ಅಂದರೆ ಎಣ್ಣೆ ಎಲ್ಲ ನೋಡಿ, ಆ ಥರ ಎಣ್ಣೆ ಎಲ್ಲ ತಳದಲ್ಲಿ ಕೂತ್ಕೊಳ್ಳುತ್ತೆ ಚಕ್ಲಿ, ಆವಾಗ ಬೆಂದಿದೆ ಅಂತ. ಚೆನ್ನಾಗಿ ಕ್ರಿಸ್ಪಿಯಾಗೆ ಚೆನ್ನಾಗಿ ಬಂದಿರುತ್ತೆ. ಸೋಸ್ಕೊಳ್ಳಿ. ಅದು ನೀಟಾಗಿ ತೂತು ಬಟ್ಲಿಗೆ ಹಾಕ್ಕೊಂಡು, ಇಲ್ಲ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ. ಈಗ ಇನ್ನೊಂದು ಟ್ರಿಪ್ಪು ಬೇಯಿಸ್ತಾ ಇದ್ದೀನಿ ಬನ್ನಿ. ನೋಡಿ, ಇದು ಬೇಯ್ತಾ ಇದೆ. ಇನ್ನೊಂದು ಟ್ರಿಪ್ ಹಾಕಿದ್ದೀನಿ. ಎಲ್ಲ ರೆಡಿ, ಸೂಪರಾಗಿರುತ್ತೆ. ನಿಮ್ಮನೇಲೂ ಟ್ರೈ ಮಾಡಿ, ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಗಣೇಶಂಗೆ ಅಂತಲ್ಲ, ನಾವು ಸ್ನ್ಯಾಕ್ಸ್ಗೆ ಮಾಡ್ಕೋಬೋದು. ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.